ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ದಲಿತ ಸಿಎಂ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. ದಲಿತರು ನಾವು ಕೂಡ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ ನಾನು. ಸೊ ಈಗಾಗಲೇ ಈ ವಿಚಾರವನ್ನು ಹಿರಿಯ ನಾಯಕರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. CM ಸ್ಥಾನದ ಬಗ್ಗೆ ನಾವೆಲ್ಲ ಯಾರು ತೀರ್ಮಾನ ಮಾಡೋದಕ್ಕೆ, ಅದಕ್ಕೆ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಯಾಕೆಂದರೆ ನಿನ್ನೆ ಅಷ್ಟೇ ಡಾಕ್ಟರ್ G ಪರಮೇಶ್ವರ್, KH ಮುನಿಯಪ್ಪ ಕೂಡ ಸಮರ್ಥರಿದ್ದಾರೆ. ಅಹಿಂದ ವರ್ಗದಿಂದ, ದಲಿತ ವರ್ಗದಿಂದ ಅವರು ಕೂಡ CM ಆಗಲಿಕ್ಕೆ ಅರ್ಹರು, 7 ಬಾರಿ MP ಆಗಿದ್ದಾರೆ ಅಂತ. ಆದರೆ ಇವತ್ತು CM ಸ್ಥಾನವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪರಮೇಶ್ವರ್ ಹಿರಿಯರು, KPCC ಅಧ್ಯಕ್ಷರಾಗಿದ್ದಂಥವರು. ಹಾಗಾಗಿ ನನ್ನ ಸೀನಿಯಾರಿಟಿ ಬಗ್ಗೆ ಪರಮೇಶ್ವರ್ ಹೇಳಿದ್ದಾರೆ. ಸಚಿವ ಪರಮೇಶ್ವರ್ ಕೂಡ ನನ್ನಷ್ಟೇ ಸೀನಿಯರ್ ಇದ್ದಾರೆ ಅಂತ ಅವರ ಹೆಸರನ್ನು ಕೂಡ ಬಾಣವಾಗಿ ಬಿಟ್ಟಿದ್ದಾರೆ. ಇಲ್ಲಿ ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ದಲಿತ CM ಕೂಗು ವಿಚಾರ ಏನು ಸದ್ದು ಮಾಡ್ತಾ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಎಲ್ಲರೂ ಕೂಡ ತಲೆ ಬಾಗ್ತೀವಿ ಅಂತ ಬೆಂಗಳೂರಿನಲ್ಲಿ KH ಮುನಿಯಪ್ಪ ಹೇಳಿದ್ದಾರೆ. CM ಸ್ಥಾನ ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅವ್ರು ಹೇಳಿದಾಗ ನಾವು ಕೇಳಬೇಕಷ್ಟೇ, ಕೇಳ್ತೀವಿ. ಪರಮೇಶ್ವರ್ ನನಗೆ ಆಪ್ತರು, ಹಿರಿಯರು, KPCC ಅಧ್ಯಕ್ಷರಾಗಿದ್ದಂಥವರು. ಹಾಗಾಗಿ ಅವರು ನನ್ನ ಹೆಸರನ್ನು ಹೇಳಿದ್ದಾರೆ. ಅವರು ಕೂಡ ನನ್ನಷ್ಟೇ ಅರ್ಹರಿದ್ದಾರೆ ಅಂತ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರು ಕೂಡ ಸೀನಿಯರ್ ಹೈಕಮಾಂಡ್ ಪರಮೇಶ್ವರ್ ಅವರು ಹಿರಿಯ ನಾಯಕರು. ನಮ್ಮ ಪಾರ್ಟಿಯಲ್ಲಿ ಬಹುತೇಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಅವರು ಮೊದಲನೇವರು. ನಮ್ಮ ಸಮಾಜದಲ್ಲಿ ಮೊದಲು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಸೀನಿಯರ್ ಇದ್ದಾರೆ, ಅರ್ಹರಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅವರ ಅಭಿಪ್ರಾಯನ ಅವರು ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ. ಈ ವಿಷಯ ಹೈಕಮಾಂಡ್ ಅಧ್ಯಕ್ಷರು, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಪರಮೇಶ್ವರ್ ಅವರು ಹಿರಿಯ ನಾಯಕರು. ನಮ್ಮ ಪಾರ್ಟಿಯಲ್ಲಿ ಬಹುತೇಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಅವರು ಮೊದಲನೇವರು. ನಮ್ಮ ಸಮಾಜದಲ್ಲಿ ಮೊದಲು